ಹಲೋ ನನ್ನ ಮುದ್ದು ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ. ಎಲ್ರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ನಿಮ್ಗೆ ವಿಡಿಯೋ ಬಗ್ಗೆ ಸ್ನೇಹಿತರೆ ಟೈಟಲ್ ತಮ್ಲೈನ್ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ. ಹೌದು ಸ್ನೇಹಿತರೆ, ಇಲ್ಲದೆ ಇದ್ದಾಗ ಸ್ನೇಹಿತರೆ ಖಾರವಾಗಿ ಏನಾರ ತಿನ್ಬೇಕು ಅನ್ನಿಸ್ತಾ ಇರುತ್ತೆ. ಅದ್ರಲ್ಲೂ ನಮಗೆ ಬಂದ್ಬಿಟ್ಟು ಬಸ್ಸಾರು ಮುದ್ದೆ ಊಟ ಇದ್ಬಿಟ್ಟು ಅಂದ್ರೆ ಸೂಪರ್ ಅನ್ಸುತ್ತೆ. ಹಾಗೇನೆ ಬೆಳಗ್ಗೆ ಎಲ್ಲ ಸಂತೆ ಎಲ್ಲ ಅಂದ್ರೆ ತರಕಾರಿ ಎಲ್ಲ ತಗೊಂಡ್ ಬಂದಿದ್ರು. ಹಾಗೆ ಅದ್ರ ಜೊತೆಗೆ ಇಡ್ಲಿನ ತಗೊಂಡ್ ಬಂದಿದ್ರು ಸ್ನೇಹಿತರೆ. ಇಡ್ಲಿ ಎಲ್ಲ ತಿನ್ಬಿಟ್ಟು ಮಾತ್ರೆ ಎಲ್ಲಾನು ಗ್ಯಾಸ್ ಪೆಟ್ರೋಲ್ ಹೋಗಿ ಬಂದು ಬೆಳಗಿನ ಜಾವ 3 ಗಂಟೆ ಸ್ನೇಹಿತರೆ ಚಳಿ ಬಂದಿದಂತದ್ದು. ಚಳಿ ಜೊತೆಗೆ ಜ್ವರನು ಇದ್ರೇನೆ ಚಳಿ ಬರೋದು ಅಂತ ಹೇಳ್ತಾರೆ. ಹಾಗಾಗಿ ವಿಪರೀತ ಚಳಿ ಅಂತಾನೆ ಹೇಳ್ಬೋದು. ಹಾಗೇನೆ ಹೋಗ್ ಬಂದು ಸ್ವಲ್ಪ ಡಾಕ್ಟರ್ ಎಲ್ಲ ಹೇಳಿದ್ರು. ಕೇಳ್ಕೊಂಡು ಆಯ್ತು ಸರ್, ಗ್ಲೂಕೋಸ್ ಎಲ್ಲ ಹಚ್ಚಿಸ್ಕೊಳ್ರಿ ಅಂದ್ರು. ನೆಕ್ಸ್ಟ್ ಟೈಮ್ ಬರ್ತೀನಿ ಸರ್ ಅಂತ ಹೇಳ್ಬಿಟ್ಟು ಬಂದೆ ಸ್ನೇಹಿತರೆ. ಹಾಗೇನೆ ನನಗೆ ಮೇನ್ ಯಾವಾಗ್ಲೂ ಕಾಡುವಂಥದ್ದು ಅಂದ್ರೆ ಜಾಸ್ತಿ ನನಗೆ ಹೆಚ್ಚಿಗೆ BP ಲೋ ಸ್ನೇಹಿತರೆ, ಹಾಗೇನೆ ಚಳಿ, ಇದಿಷ್ಟೇ ನನಗೆ. ಮತ್ತೆ ಬೇರೆ ಏನು ಇಲ್ಲ, ಎಲ್ಲ ಆರಾಮಾಗಿದ್ದೀನಿ. ಹಾಗೇನೆ ಇತ್ತೀಚಿಗೆ ಬಂದ್ಬಿಟ್ಟೆಲ್ಲ ಬ್ಲಡ್ ಚೆಕಪ್ ಅನ್ನು ಎಲ್ಲ ಮಾಡಿಸಿದ್ದೀನಿ ಸ್ನೇಹಿತರೆ. ಅದ್ರದ್ದು ಮುಂದಿನ ವಿಡಿಯೋದಲ್ಲಿ ಯಾವಾಗಾದ್ರೂ ಶೇರ್ ಮಾಡ್ಕೊಳ್ತೀನಿ. ಒಂದು 40 ವರ್ಷ ದಾಟಿದ್ವಿ ಅಂತಂದ್ರೆ ಎಲ್ಲ ಪ್ರತಿಯೊಬ್ರು ಸ್ನೇಹಿತರೆ, ಹೆಣ್ಮಕ್ಳುಗಳು ಎಲ್ಲ ಒಂದು ನಮ್ಗೆ ಏನೇನ್ ಇದಿರುತ್ತಲ್ವ ಅದನ್ನೆಲ್ಲದನ್ನು ಚೆಕಪ್ ಮಾಡಿಸ್ಲೇಬೇಕು ಸ್ನೇಹಿತರೆ. ನಾನು ಅಷ್ಟೇನೆ, ಈಗ ಯಜಮಾನ್ರಿಗೆ ಹುಷಾರಿಲ್ದೇ ಇರೋ ಕಾರಣದಿಂದ ಸ್ವಲ್ಪ ಮಾಡ್ಸೋಣ ಅನ್ನೋದು ನನ್ನ ತಲೆಯಲ್ಲೂ ಇತ್ತು. ಆಗಿರ್ಲಿಲ್ಲ. ಮೊನ್ನೆ ಎಲ್ಲದನ್ನು ಮಾಡಿಸಿದ್ದೀನಿ. ಎಲ್ಲದನ್ನು ನಾರ್ಮಲ್ ಬಂದಿದೆ. ಅದು ಒಂದು ಮಾತ್ರ ಸ್ವಲ್ಪ ಇದಿದೆ. ಅದನ್ನ ಖಂಡಿತವಾಗ್ಲೂ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ ನಿಮ್ ಜೊತೆ. ಯಾವ್ದ್ಯಾವ್ದನ್ನ ನಾವು ಮಾಡಿಸ್ಬೇಕು ಹೇಗೆ ಅಂತ ಎಲ್ಲ ಸ್ನೇಹಿತರೆ. ಅದೊಂದು ಪ್ರಾಬ್ಲಮ್ ಬಿಟ್ರೆ ಅಷ್ಟೆಲ್ಲ BP ಶುಗರ್ ಎಲ್ಲದು ಏನೆಲ್ಲ ನಾರ್ಮಲ್ ಇದೆ ಸ್ನೇಹಿತರೆ. ಅದೇ ಹೇಳಿದ್ನಲ್ವ, ಸ್ವಲ್ಪ BP ಅವಾಗ ಕಡಿಮೆ ಆಗ್ತಾ ಇರುತ್ತೆ. ಅಷ್ಟು ಬಿಟ್ರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಆರಾಮಿದ್ದೀನಿ ಸ್ನೇಹಿತರೆ. ನಂತರ ಅಡಿಗೆ ವಿಚಾರಕ್ಕೆ ಬರೋಣ. ಅಡಿಗೆ ಬಂದ್ಬಿಟ್ಟು ಇಲ್ಲಿ ಸಾಂಬಾರ್ ಮಾಡ್ತಾ ಇದೀನಲ್ವಾ, ಬಸ್ಸಾರು ರಾಗಿ ಮುದ್ದೆ ಮಾಡ್ಕೊಂಡು ಊಟ ಮಾಡಿದ್ರೆ ಸೂಪರ್ ಆಗಿರುತ್ತೆ ಅಂತ ಹೇಳಿ. ಹಾಗೇನೆ ಸ್ವಲ್ಪ ಮಳೆ ಅಂತೂ ಬಂದಿಲ್ಲ. ಅಕ್ಕಪಕ್ಕ ಮಳೆ ಆಗ್ತಾ ಇರೋದ್ರಿಂದ ಸ್ವಲ್ಪ ಚಳಿ ವಾತಾವರಣ, ಮೋಡ ಮುಚ್ಕೊಂಡಿದೆ ಅಷ್ಟೇನೆ. ನಂತರ ಇಲ್ಲಿ ಹಲಸಿನ ಬೀಜದ ಉಂಡೆ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಹುಷಾರಿಲ್ದೆ ಇರೋದಕ್ಕಿಂತ ಒಂದಿನ ಮುಂಚೆ ಮಾಡಿದಂಥದ್ದು ಸ್ನೇಹಿತರೆ. ಇದು ಬಂದ್ಬಿಟ್ಟು ಉಂಡೆ. ಇಲ್ಲಿ ಶೇಂಗಾ ಬೀಜವನ್ನ ಹುರ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಸ್ನೇಹಿತರೆ. ನಂತರ ಹಲಸಿನ ಬೀಜ ಸ್ನೇಹಿತರೆ, ಇದನ್ನು ಅಷ್ಟೇನೆ ಚೆನ್ನಾಗಿ ಹುರ್ಕೊಳ್ಬೇಕು. ಮೇಲ್ಗಡೆ ಸಿಪ್ಪೆ ಎಲ್ಲ ಕಪ್ಪಾಗ್ಬಿಟ್ಟಿದೆ ಅಂತ ಅಂದ್ರೆ ಒಳಗಡೆ ಬೆಂದಿರಲ್ಲ ಸ್ನೇಹಿತರೆ. ಕಡಿಮೆ ಉರಿಯಲ್ಲೇನೆ ಸ್ವಲ್ಪ ಮೀಡಿಯಂ ಇದ್ರಲ್ಲಿ ಹುರ್ಕೊಳ್ಬೇಕು. ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ನೀವು ಬೇಕಂದ್ರೆ ಅದು ಬೆಂದಿದ್ಯೋ ಇಲ್ವೋ ಅಂತ ಹೇಳ್ಬಿಟ್ಟು ಒಂದ್ ಹಲಸಿನ ಬೀಜ ತೆಗೆದು ಸಿಪ್ಪೆ ಬಿಡಿಸಿ ನೀವು ಜಜ್ಜಿಬಿಟ್ಟು ನೋಡಿ, ತಿನ್ಬಿಟ್ಟು ಅದಾಗಿದೆ ಇಲ್ಲ ಅನ್ನೋಂಥದ್ದು. ನಾನು ಅದೇ ರೀತಿಯಾಗಿ ಇದನ್ನ ಮಾಡಿದ್ದು. ಯಾಕಂದ್ರೆ ಕೆಲವೊಂದ್ಸಲ ಏನ್ ಮಾಡ್ಬಿಡ್ತೀವಿ, ಸುಮ್ನೆ ಹಿಂಗ್ ಇದನ್ ಮಾಡ್ಬಿಡೋದು, ತೋರಿಸಿ ಇದನ್ ಮಾಡಿದ್ರೆ ಅವಾಗ ಹಸಿ ಇದ್ದಾಗ ಚೆನ್ನಾಗಿರಲ್ಲ. ಬಿಸಿ ನಾನು ಚೆಕ್ ಮಾಡ್ಬೇಕಂತ ನಾನು ಯಾವ್ದೇ ಆಗ್ಲಿ ಮಾಡಿದಾಗ ಅದು ಹೇಗ್ ಬಂದಿರುತ್ತಂದ್ರೆ ಚೆನ್ನಾಗಿದ್ರೆ ಮಾತ್ರ ಶೇರ್ ಮಾಡ್ಕೊಳ್ತೀನಿ, ಇಲ್ಲ ಅಂದ್ರೆ ಮಾಡ್ಕೊಳಲ್ಲ ಸ್ನೇಹಿತರೆ. ಹಾಗಾಗಿ ಹಲಸಿನ ಬೀಜ ಇತ್ತಲ್ವಾ ಮಾಡಿದೆ. ನಂತರ ಎಲ್ಲ ಅದು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಕುಟ್ಟಾಣಿ ಎಲ್ಲ ಹಾಕಿ ಜಜ್ಜಿದೀನಿ ಸ್ನೇಹಿತರೆ. ಯಾಕಂದ್ರೆ ಹಾಗೆ ಉಂಡೆ ಇರುವಂತದ ಬೀಜ ಹಾಕ್ಬಿಟ್ರೆ ಮಿಕ್ಸಿ ಜಾರು ಹೊರಟೋಗ್ಬಿಡುತ್ತೆ ಅಷ್ಟೇನೆ. ಹಾಗಾಗಿ ನಾವೇ ನಮ್ ಕೈಯಾರ ಹಾಳು ಮಾಡ್ಕೊಂಡಂಗ ಆಗುತ್ತೆ. ಅದಕ್ಕೋಸ್ಕರ ಜಜ್ಬಿಟ್ಟು ಹಾಕಿದ್ರೆ ಬೇಗ ಪುಡಿ ಆಗುತ್ತೆ, ಚೆನ್ನಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ನಂತರ ಶೇಂಗಾ ಬೀಜನ ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಪುಡಿ ಮಾಡಿ ಸೇರಿಸ್ಕೊಂಡಿದೀನಿ. ಮತ್ತೆ ಕೊಬ್ಬರಿ ಸ್ವಲ್ಪ ಸೇರಿಸ್ಕೊಂಡಿದೀನಿ, ನಿಮ್ಗೆ ಎಷ್ಟು ಬೇಕಷ್ಟು. ನಂತರದಲ್ಲಿ ಬಿಳಿ ಎಳ್ಳು, ಕಪ್ಪೆಳ್ಳು ಇದ್ರೆ ಹಾಕೊಳ್ಳಿ. ನಾನಿಲ್ಲಿ ಹಾಕೊಂಡಿಲ್ಲ, ಅದಕ್ಕೂ ಒಂದು ಕಾರಣ ಇತ್ತೆ ಹೇಳ್ತೀನಿ. ಹಾಕೊಂಡಿಲ್ಲ, ಹಾಕೊಳ್ಳಿ, ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಂತರ ಒಣ ಶುಂಠಿ ಪುಡಿ, ಏಲಕ್ಕಿ ಪುಡಿ, ಮತ್ತೆ ಬಾದಾಮಿ ಆಗಿನೇ ಗೋಡಂಬಿನ ಎತ್ತಿಟ್ಟಿದ್ದೆ, ನೆನ್ಪು ಮಾರ್ಬಿಟ್ಟು ಹಾಕಿಲ್ಲ ಸ್ನೇಹಿತರೆ. ಅದು 2 ಹಾಕೊಳ್ಳಿ, ಸ್ವಲ್ಪ ಹುರಿದ್ಬಿಟ್ಟು. ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಂತರ ಬೆಲ್ಲನ ಕೆಲವೊಬ್ರು ಏನ್ ಮಾಡ್ತಾರೆ, ಅದ್ರ ಜೊತೆನೆ ಹಾಕ್ಬಿಟ್ಟು ಉಂಡೆ ಕಟ್ತಾರೆ ಸ್ನೇಹಿತರೆ. ಖಂಡಿತವಾಗ್ಲೂ ಆ ರೀತಿ ಮಾಡಕ್ ಹೋಗ್ಬೇಡಿ. ಕೆಲವೊಂದ್ ಬೆಲ್ಲ ಚೆನ್ನಾಗಿರುತ್ತೆ, ಇಲ್ಲ ಅಂತ ಹೇಳಲ್ಲ. ಕೆಲವೊಂದ್ಸಲ ಬೆಲ್ಲದಲ್ಲೂ ಕೆಲವೊಂದು ಸಣ್ಣದು ಕಲ್ಲಿನ ತರ ಇರುತ್ತೆ, ಹಾಗೇನೆ ಕಬ್ಬಿನ ಗರಿದು ಆ ತರ ಎಲ್ಲ ಇರುತ್ತೆ. ಹಾಗಾಗಿ ನಾವು ಸ್ವಲ್ಪ ಕರಗಿಸ್ಬಿಟ್ಟು ಹಾಕೊಳ್ಳೋದ್ರಿಂದ ಏನಿಲ್ಲಲ್ಲ, ಒಳ್ಳೇದು ನಾವು ಇದನ್ ಮಾಡೋದ್ರಿಂದ. ಹಾಗಾಗಿ ತೀರಾ ಪಾಕ ಬರೋವರ್ಗು ಬೇಡ ಸ್ನೇಹಿತರೆ. ಒಂದ್ ಎಳೆ ಪಾಕ ಅಂತಾರಲ್ವಾ, ಆ ರೀತಿಯಾಗಿ ಮಾಡ್ಕೊಂಡ್ಬಿಟ್ಟು ನಾವು ಇದಕ್ಕೆ ಸೇರಿಸ್ಕೊಂಡೆಲ್ಲ ಹೊಂದಿಸ್ಕೊಂಡು ಚೆನ್ನಾಗಿ ನಾದಿ, ನಾವು ಯಾವಾಗ ಉಂಡೆಗಳೆಲ್ಲ ಕಟ್ತೀವಲ್ವಾ ಆ ರೀತಿಯಾಗಿ ಚೆನ್ನಾಗಿ ನಾದಿ ಉಂಡೆ ಕಟ್ಟಿ
ಉಂಡೆ ಕಟ್ಬಿಟ್ರೆ ರೆಡಿ ಆಗುತ್ತೆ ಹಲಸಿನ ಬೀಜದ ಉಂಡೆ. ಇದ್ರಲ್ಲಂತೂ ತುಂಬಾನೇ ಆರೋಗ್ಯಕರವಾದ ಅಂಶಗಳಿದೆ ಸ್ನೇಹಿತರೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ಇನ್ ಮುಂದಕ್ಕೆ ಯಾರು ಎಸೆಯೋದಕ್ಕೆ ಹೋಗ್ಬೇಡಿ. ಹಾಗೇನೆ ನನ್ಗೆ ಈ ಉಂಡೆ ಏನ್ ನೆನಪಿಸ್ತಂದ್ರೆ, ನನಗೆ ಈಗ ಬರುವಂತ ಏಕಾದಶಿ ಇದೆಯಲ್ಲ ಸ್ನೇಹಿತರೆ, ಈ ಏಕಾದಶಿ ಹಬ್ಬನ ನೆನ್ಪು ಮಾಡ್ದೆ. ನನಗೆ ಒಂದು ಕ್ಷಣಕ್ಕೆ ನಮ್ಮ ದೊಡ್ಡಮ್ಮ ಹಾಗೇನೆ ನಮ್ಮ ಮಾಮ ನಮ್ಮ ಅತ್ತೆರೆಲ್ಲರೂ ನೆನಪಿಗೆ ಬಂದ್ರು. ಯಾಕಂದ್ರೆ ಏಕಾದಶಿ ಉಂಡೆ ಅಂದ್ರೆ ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ, ಅದ್ಭುತವಾಗಿ ಸೇಮ್ ಅದೇ ಟೇಸ್ಟ್ ಇವತ್ತು ಬಂದಿದ್ದಂಥದ್ದು ಸ್ನೇಹಿತರೆ. ಹಾಗಾಗಿ ನೀವು ಒಂದ್ಸಲ ಟ್ರೈ ಮಾಡಿ ಸ್ನೇಹಿತರೆ. ನಂತರ ಬಂದ್ಬಿಟ್ಟು ಇಲ್ಲಿ ಸಾಂಬಾರಿಗೆ ಮಾಡೋದಕ್ಕೆ ಬೇಳೆ ಬೇಯೋದಕ್ಕೆ ಇಟ್ಟಿದ್ದೀನಿ ಸ್ನೇಹಿತರೆ. ಬೇಯೋದಕ್ಕೆ ಇಟ್ಟು ನಂತರ ಸಬ್ಸಿಗೆ ಸೊಪ್ಪನ್ನ ಚೆನ್ನಾಗಿ ತೊಳ್ಕೊಳ್ಬೇಕು, ಕಟ್ ಮಾಡೋದಕ್ಕಿಂತ ಮುಂಚೆನೆ ಚೆನ್ನಾಗಿ. ಯಾಕಂದ್ರೆ ಮಣ್ಣು ಎಲ್ಲ ಇರುತ್ತಲ್ವಾ, ಹಾಗಾಗಿ ಚೆನ್ನಾಗಿ ಸೋಸ್ಕೊಂಡ್ಬಿಟ್ಟು ತೊಳ್ಕೊಂಡು 1-2 ರಿಂದ 3 ಸಲ ಚೆನ್ನಾಗಿ ತೊಳಿರಿ. ನಂತರದಲ್ಲಿ ಇನ್ನೊಂದ್ಸಲ ನೀರಿಗೆ ಸ್ನೇಹಿತರೆ ನೀರ್ ಹಾಕ್ಬಿಟ್ಟು ಏನೋ ಸೊಪ್ಪು ಇರುತ್ತಲ್ವ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಸ್ನೇಹಿತರೆ. ಉಪ್ಪು ಅರಿಶಿನ ಪುಡಿ ಹಾಕಂಗಿದ್ರೆ ಹಾಕಿ ತೊಳಿರಿ ಸ್ನೇಹಿತರೆ. ಯಾಕಂದ್ರೆ ಇವಾಗಿನ ಇದ್ರಲ್ಲಿ ಗೊಬ್ಬರದಿಂದನೂ ತುಂಬಾನೇ ಇದು, ಹಾಗೇನೆ ಔಷಧಿ ಎಲ್ಲ ಹುಳ ಆಗುತ್ತೆ ಅಂತ ಕೆಲವೊಂದ್ಸಲ ಮಾಡಿರ್ತಾರ, ಔಷಧಿ ಸಿಂಪರಣೆ ಎಲ್ಲ ಆಗಿರುತ್ತೆ. ಹಾಗಾಗಿ ಅದಕ್ಕೋಸ್ಕರ ಹೇಳ್ತಾ ಇರುವಂತದ್ದು. ಯಾವುದೇ ಒಂದು ತರಕಾರಿ, ಹಸಿಮೆಣಸಿಕಾಯಿ ಪ್ರತಿಯೊಂದು ಎಲ್ಲದನ್ನು ಅಷ್ಟೇನೆ ಸ್ನೇಹಿತರೆ ಉಪ್ಪು ನೀರಲ್ಲಿ ತೊಳೆದು ಉಪಯೋಗಿಸಿ ಅಡುಗೆಗೆ. ಇಲ್ಲಾಂದ್ರೆ ಅದರಿಂದ ತುಂಬಾನೇ ತೊಂದರೆಗಳು ಅನುಭವಿಸ್ಬೇಕಾಗತ್ತೆ. ನಂತರ ಅದನ್ನೆಲ್ಲ ಇದನ್ನ ಮಾಡಿ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿ, ಇಲ್ಲಿ ಬೇಳೆ ಬೆಂದಿತ್ತಲ್ಲ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ನಂತರ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ನೇಹಿತರೆ ಇವಾಗಲೇ ನಾವು ನೋಡ್ಬಿಟ್ಟು ಹಾಕೊಳ್ಬೇಕಂದ್ರೆ ಸ್ವಲ್ಪ ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ. ಹೆಚ್ಚಿಗೆ ಕಡಿಮೆ ಇದ್ರೆ ಮತ್ತೆ ನಾವು ಒಗ್ಗರಣೆ ಹಾಕುವಾಗ ಎಲ್ಲ ಸ್ವಲ್ಪ ಹಾಕೊಳ್ಬೋದು, ಹೆಚ್ಚಿಗೆ ಆದ್ರಂದ್ರೆ ಕಷ್ಟ. ಹಾಗಾಗಿ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕುದಿಸ್ಬಿಟ್ಟು ಬೇಯಿಸ್ಕೊಂಡು ನಂತರದಲ್ಲಿ ಸಪ್ಪೆ ಹೆಸರೆಲ್ಲ ತೆಗೆದಿಟ್ಟು ಕಾಳೊಂದ್ ಕಡೆ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡ್ರೆ ತಣ್ಣಗಾಗುತ್ತೆ. ಅಷ್ಟರಲ್ಲಿ ಇಲ್ಲಿ ಖಾರಕ್ಕೆ ಬೇಕಲ್ವಾ, ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಒಣ ಮೆಣಸಿನ್ಕಾಯಿ, ನೀವು ಹಸಿ ಮೆಣಸಿನ್ಕಾಯಿ ಬೇಕಂದ್ರೂ ಹಾಕೊಳ್ಬೋದು ಸ್ನೇಹಿತರೆ. ನಾವು ಎರಡನ್ನೂ ಮಾಡ್ತಾ ಇರ್ತೀನಿ. ಆದ್ರೆ ಹೆಚ್ಚಿಗೆ ಬಂದ್ಬಿಟ್ಟು ಇವಾಗ ಸ್ವಲ್ಪ ನಮ್ಮ ಯಜಮಾನ್ರಿಗೆ ಹುಷಾರಿಲ್ದಿದ್ರಿಂದ ಸ್ನೇಹಿತರೆ, ಮುಂಚೆನೆ ಯಾವಾಗಾದ್ರೂ ಒಂದೊಂದ್ಸಲ ಮಾಡ್ತಿದ್ವಿ. ಆದ್ರೆ ಇವಾಗ ಬಂದ್ಬಿಟ್ಟು ಒಣ ಮೆಣಸಿನ್ಕಾಯಿನೇ ಹೆಚ್ಚಿಗೆ ಉಪಯೋಗಿಸುವಂಥದ್ದು ಸ್ನೇಹಿತರೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡು ನಂತರ ಒಂದು ಈರುಳ್ಳಿ, ಹಾಗೇನೆ ಒಂದು ಗೆಡ್ಡೆ ಬೆಳ್ಳುಳ್ಳಿ, ಮತ್ತೆ 1 ಸ್ಪೂನ್ ಅಷ್ಟು ಜೀರಿಗೆ ಸ್ನೇಹಿತರೆ. ಇದೇ ಮೇಯ್ನ್ ಅಲ್ವಾ ಬಸ್ಸಾರಲ್ಲಿ ಬಂದ್ಬಿಟ್ಟಿದೆಲ್ಲ. ಹಾಗೇನೆ ಕಾಳು ಮೆಣಸು ಬೇಕಂದ್ರೆ ಹಾಕೊಳ್ಬೋದಿತ್ತು, ನನಗೆ ಹೆಚ್ಚಿಗೆ ಖಾರ ಆಗ್ಬಿಡುತ್ತೆ ಅಂತ ನಾನು ಹಾಕೊಂಡಿಲ್ಲ ಅಷ್ಟೇನೆ ಸ್ನೇಹಿತರೆ. ನಂತರ ಸೊಪ್ಪಿತ್ತಲ್ವಾ, ಕಾಳು ಬೇಳೆ ಸೊಪ್ಪು, ಅದು ಸ್ವಲ್ಪ ತೆಂಗಿನಕಾಯಿ ತುರಿ, ಮತ್ತೆ ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣಿನ ಸ್ನೇಹಿತರೆ. ನೋಡಿ ಇದು ಬಿಸಿದೇನು ಕಟ್ಟಿತ್ತಲ್ಲ ಅದಕ್ಕೆ ಸ್ವಲ್ಪ ಹಾಕ್ಬಿಟ್ಟು ಹುಣಸೆ ಹಣ್ಣನ್ನ ನೆನೆ ಇಟ್ಟಿದ್ದೆ. ಚೆನ್ನಾಗಿ ಏನಂದ್ರೆ ನಾವು ಮಿಕ್ಸಿ ಮಾಡಿದಾಗ ಚೆನ್ನಾಗಿ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ನಂತರ ಅದೇ ಎಲ್ಲ ರೆಡಿ ಮಾಡಿಟ್ಕೊಂಡು ನಂತರ ಈಗ ಕಾಳಿಗೆ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ. ಸೊಪ್ಪು ಬೇಳೆ ಇತ್ತಲ್ವ ಅದಕ್ಕೆ. ಅದೇ ಕಡಾಯಲ್ಲಿ ಮತ್ತೆ ಹುಷಾರಿಲ್ದೇ ಇರೋ ಕಾರಣದಿಂದ ಬೇರೆ ಬೇರೆ ಪಾತ್ರೆಗಳು ಮಾಡ್ಕೊಂಡ್ರೆ ತೊಳೆಯೋದು ಕಷ್ಟ ಸ್ನೇಹಿತರೆ. ಹಾಗಾಗಿ ಅದೇ ಕಡಾಯಲ್ಲೇ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಮತ್ತೆ ಮೆಣಸಿನ್ಕಾಯಿ ಎಲ್ಲದು ಹಾಕೊಂಡು ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕೊಂಡ್ಬಿಟ್ಟು ಅಷ್ಟರಲ್ಲಿ ನಾವು ಸೊಪ್ಪೆಲ್ಲ ತಣ್ಣಗಾಗಿರುತ್ತಲ್ವಾ ಅದನ್ನ ರಸ ಎಲ್ಲ ಅದ್ರಲ್ಲಿ ಇರುವಂತದ್ದು ನೀರಿನ ಅಂಶ ತೆಗ್ದು ಇಂಟ್ಕೊಂಡು ಹಾಕೊಂಡ್ಬಿಟ್ರೆ ಸೊಪ್ಪು ಪಲ್ಯ ರೆಡಿ ಆಗುತ್ತೆ ಸ್ನೇಹಿತರೆ. ನಂತರ ನಾವು ಸಾಂಬಾರ್ಗೆ ಒಗ್ಗರಣೆ ಹಾಕೊಳ್ಬೋದು. ಕೆಲವೊಬ್ರು ಏನ್ ಮಾಡ್ತಾರೆ, ಸೊಪ್ಪಿನ ಜೊತೆನೆ ತೆಂಗಿನಕಾಯಿ ತುರಿ ಹಾಕೊಂಡ್ಬಿಟ್ಟು ಹಿಂಡ್ಕೊಳ್ತಾರೆ. ಅದು ಹಾಲೆಲ್ಲದನ್ನು ಇದು ಸಾಂಬಾರಿಗೆ ಸೇರ್ಕೊಳ್ಳುತ್ತೆ. ಆ ರೀತಿನೂ ಮಾಡ್ತಾರೆ ಸ್ನೇಹಿತರೆ. ನಮಗೆ ಇದೇ ರೀತಿಯಾಗಿ ಬಂದಿರೋದ್ರಿಂದ ನಾವು ಹೀಗೆ ಮಾಡುವಂಥದ್ದು. ನಂತರ ಇಲ್ಲಿ ಬಂದ್ಬಿಟ್ಟು ಸಾಂಬಾರದೆಲ್ಲ ರೆಡಿ ಆಗಿತ್ತಲ್ಲ, ಅಂದ್ರೆ ಒಗ್ಗರಣೆ ಹಾಕೊಳ್ತಾ ಇದ್ದೀನಿ. ಇದಕ್ಕೂ ಅಷ್ಟೇನೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಹಾಗೇನೆ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಈರುಳ್ಳಿ ಎಲ್ಲ ಹಾಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಇದನ್ನೆಲ್ಲ ಅಷ್ಟರಲ್ಲಿ ಅದು ಬೇಯ್ಕೊಳ್ಳೋ ಅಷ್ಟರಲ್ಲಿ ಇದು ನಾವು ಪೇಸ್ಟ್ ಮಾಡ್ಕೊಂಡ್ರೆ ಆಯ್ತು ಸ್ನೇಹಿತರೆ. ಮುಂಚೆ ಬಂದ್ಬಿಟ್ಟೆಲ್ಲ ಅಂದ್ರೆ ನಮ್ಮ ಅಕ್ಕ, ನಮ್ಮ ಯಜಮಾನ್ರು, ತಂಗಿಯವ್ರು ಮಾಡ್ತಿದ್ರು. ಅವರು ಅಂದ್ರೆ ಸ್ವಲ್ಪ ಸಾಂಬಾರ್ ಪುಡಿ ಇದೆಲ್ಲ ಹಾಕಿ ಅರಿಶಿನ ಪುಡಿ ಎಲ್ಲ ಹಾಕಿ ಮಾಡೋರು ಬಸ್ಸಾರಿಗೆ. ನಾನು ಹಾಗೆ ಮಾಡ್ತಿದ್ದೆ ಸ್ನೇಹಿತರೆ. ಅದೊಂಥರ ರುಚಿ ಇರ್ತಿತ್ತು. ಊರಿಗೆ ಹೋದಾಗ ನಮ್ಮಮ್ಮ ಒಂದ್ಗೊನೆ ಸೊಪ್ಪಿನ ಬಸ್ಸಾರು ಮಾಡಿದ್ರು. ಆ ಬಸ್ಸಾರು ಮಾಡಿದಾಗ ಅವ್ರು ಅರಿಶಿನ ಪುಡಿ ಇಲ್ಲ, ಸಾಂಬಾರ್ ಪುಡಿ ಇಲ್ಲ, ಏನು ಇಲ್ಲ, ಸಖತ್ ಟೇಸ್ಟಿ ಆಗಿತ್ತು ಸ್ನೇಹಿತರೆ. ಅದ್ರಲ್ಲೂ ಕಲ್ಲಲ್ಲಿ ಮಾಡೋದಲ್ವ ಅವರು, ತುಂಬಾನೇ ಟೇಸ್ಟಿ ಆಗಿತ್ತು. ಅವತ್ತಿನಿಂದ ನಾನೇನ್ ಮಾಡಿದೆ, ಇದೇ ತರ ಮಾಡ್ತೀನಿ. ನಮ್ಮ ಅಮ್ಮ ಯಾವ ರೀತಿ ಮಾಡ್ತಿದ್ರೆ ಹಾಗೆ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೇನೆ ಒಗ್ಗರಣೆ ಹಾಕಿದ್ಮೇಲೆ ಸ್ನೇಹಿತರೆ ನಾವು ಇದನ್ನ ಕುದಿಸ್ಕೊಳ್ಳೋದು ಬೇಡ.
ಅದು ಟೇಸ್ಟೇ ಬೇರೆ ಇರುತ್ತೆ. ಸ್ವಲ್ಪ ಆ ಒಗ್ಗರಣೆ ಬಿಸಿ ತಾಗ್ಬೇಕಷ್ಟೇನೆ ಸ್ನೇಹಿತರೆ. ಅದು ಬಿಟ್ಟು ಕುದಿಸ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಟೇಸ್ಟು. ನಾವು ಫಸ್ಟ್ ಊಟ ಮಾಡೋದಕ್ಕೆ ಸ್ನೇಹಿತರೆ. ನಂತರ ಸಾಂಬಾರೆಲ್ಲ ರೆಡಿ ಆಯ್ತು. ಹಾಗೇನೆ ಅದ್ರ ಜೊತೆಗೆ ಇದು ಬಂದ್ಬಿಟ್ಟು ಮುಂಚೆ ಮಾಡಿದಂಥದ್ದು ಹಸಿಮೆಣಸಿನಕಾಯಿ ಹಾಕಿದ್ದೀನಿ ನೋಡಿ ಸ್ನೇಹಿತರೆ. ಒಣಮೆಣಸಿನಕಾಯ್ದು ವಿಡಿಯೋ ಮಾಡ್ಕೊಳ್ಳಿಲ್ಲ ಇದೇ ಇತ್ತಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಸ್ವಲ್ಪ ಖಾರಕ್ಕಿನ್ನ ಬೇಕಂದ್ರೆ ಸ್ವಲ್ಪ ಇದಕ್ಕೆ ಬಸ್ಸಾರಿ ಸ್ನೇಹಿತರೆ, ನಿಂಬೆ ಹಣ್ಣಿನ ಹುಳಿ ಮತ್ತೆ ಹಸಿಮೆಣಸಿನಕಾಯಿ ನಾವು ಅದಕ್ಕೆ ಹಾಕೊಂಡ್ಬಿಟ್ಟು ಊಟ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್